ಅಂತರ್ಜಾತಿ ವಿವಾಹ ಆಗಿದ್ದಕ್ಕೆ ಯುವತಿ ಮನೆಯವರು ಹುಡುಗನ ಮನೆಗೆ ನುಗ್ಗಿ ದಾಂಧಲೆ ನಡೆಸಿದ್ದಾರೆ. ಚಿತ್ರದುರ್ಗದ ಚಳ್ಳೆಕೆರೆಯ ನಿನ್ನಿವಾಳ ಗ್ರಾಮದಲ್ಲಿ ಘಟನೆ ನಡೆದಿದೆ. ಹುಡುಗನ ಮನೆಗೆ ನುಗ್ಗಿದ ಚಂದ್ರಣ್ಣ ಮತ್ತು ತಂಡ ಮನೆ ಬಾಗಿಲು, ಬೈಕ್, ಕಾರು ಗ್ಲಾಸ್ ಧ್ವಂಸ ಮಾಡಿದ್ದಾರೆ. ನಿನ್ನೆ ತಡರಾತ್ರಿ ನುಗ್ಗಿ ಏಕಾಏಕಿ ಗಲಾಟೆ ಮಾಡಿ ಹಲ್ಲೆ ಮಾಡಿದ್ದಾರೆ. ಇನ್ನು ಕೇಸು ದಾಖಲಿಸಿಕೊಂಡು ಸ್ಥಳಕ್ಕೆ ಚಳ್ಳೆಕೆರೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸ್ಯಾಂಡಲ್ವುಡ್ ನಟಿ ರನ್ಯಾ ರಾವ್ ಅಕ್ರಮ ಚಿನ್ನದ ರಹಸ್ಯ ಬಗೆದಷ್ಟು ಬಯಲಾಗ್ತಿದೆ. ಇದುವರೆಗೂ ಅಕ್ರಮ ಚಿನ್ನ ಸಾಗಾಟ ಮಾಡಿರುವ ರನ್ಯಾ ದೇಶಕ್ಕೆ 4,83,00,000 ತೆರಿಗೆ ವಂಚನೆ ಮಾಡಿದ್ದಾಳೆ. ಟ್ಯಾಕ್ಸ್ ತಪ್ಪಿಸೋದಕ್ಕೆ ರನ್ಯಾ ರಾವ್ 5 ಬಾರಿ ದುಬೈಗೆ ತೆರಳಿ ಗೋಲ್ಡ್ ಸ್ಮಗ್ಲಿಂಗ್ ಮಾಡಿದ್ಲು. ಪ್ರಾಥಮಿಕ ಮಾಹಿತಿ ಪ್ರಕಾರ 4,83,00,000 ಟ್ಯಾಕ್ಸ್ ವಂಚನೆಯಾಗಿದೆ. ಇದರ ಬೆನ್ನತ್ತಿರುವ ಡಿಆರ್ಐ ಅಧಿಕಾರಿಗಳು ತೀವ್ರ ವಿಚಾರಣೆ ನಡೆಸ್ತಾ ಇದ್ದಾರೆ. ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿರುವ ಸಿಂಡಿಕೇಟ್ಗಳು ಯಾರು ಎಂಬ ಮಾಹಿತಿ ಕಲೆ ಹಾಕಬೇಕಿದೆ. ರನ್ಯಾ ರಾವ್ ಲ್ಯಾಪ್ಟಾಪ್ನಲ್ಲಿರುವ ದಾಖಲೆಗಳ ಮಾಹಿತಿಯನ್ನ ಕಲೆ ಹಾಕಬೇಕಿದೆ. ಅಧಿಕಾರಿಗಳ ಮುಂದೆ ರನ್ಯಾ ತಪ್ಪೊಪ್ಪಿಕೊಂಡು ರನ್ಯಾ ಕಣ್ಣೀರು ಹಾಕಿದ್ದಾಳಂತೆ. ಪತ್ನಿ ದಪ್ಪ ಆಗಿದ್ದಾಳೆ ಎಂದು ಕಿರಿಕ್ ತೆಗೆದು ಹೆಂಡತಿ ಮಾವನ ಮೇಲೆ ಸೈಕೋ ಗಂಡ ಹಲ್ಲೆ ನಡೆಸಿದ್ದಾನೆ. ಬೆಂಗಳೂರಿನ ನೆಲಗದರನಹಳ್ಳಿಯಲ್ಲಿ ಘಟನೆ ನಡೆದಿದೆ. ಪುಲಿ ಸಾಯಿಕುಮಾರ್ ಎಂಬಾತ ಪತ್ನಿ ಮಾವನ ಮೇಲೆ ಹಲ್ಲೆ ನಡೆಸಿ ವಿಕೃತಿ ಮೆರೆದಿದ್ದಾನೆ. 2021ರಲ್ಲಿ ಪುಲಿ ಸಾಯಿಕುಮಾರ್ ರಮ್ಯಾ ಮ್ಯಾಟ್ರಿಮೋನಿ ಮೂಲಕ ಪರಿಚಯವಾಗಿ ಮದುವೆ ಆಗಿದ್ರು. ಇತ್ತೀಚೆಗೆ ಪತ್ನಿಯ ಸೌಂದರ್ಯದ ವಿಚಾರಕ್ಕೆ ಪದೇ ಪದೇ ಕಿರಿಕ್ ಮಾಡ್ತಾ ಇದ್ನಂತೆ. ಮದುವೆ ವೇಳೆ ಸಣ್ಣಗಿದ್ದೆ, ಈಗ ದಪ್ಪ ಆಗಿದ್ದಾಳೆ ಎಂದು ಟಾರ್ಚರ್ ನೀಡ್ತಾ ಇದ್ನಂತೆ. ವರದಕ್ಷಿಣೆ ವಿಚಾರಕ್ಕೂ ಪದೇ ಪದೇ ಗಂಡ ಕಿರಿಕ್ ಮಾಡ್ತಾ ಇದ್ದ ಎಂದು ಸಂತ್ರಸ್ತೆ ರಮ್ಯಾರಿಂದ ಪೀಣ್ಯ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ. ನಾಪತ್ತೆಯಾಗಿದ್ದ ಬಂಟ್ವಾಳದ ಕಾಲೇಜು ವಿದ್ಯಾರ್ಥಿ ದಿಗಂತ್ ಬಗ್ಗೆ ಇನ್ನೂ ಸುಳಿವಿಲ್ಲ. ಒತ್ತಡ ಹೆಚ್ಚಾಗ್ತಿದ್ದಂತೆ ಪೊಲೀಸರು ಕೂಂಬಿಂಗ್ ನಡೆಸಿದ್ದಾರೆ. ಬಂಟ್ವಾಳ ತಾಲೂಕಿನ ಪರಂಗಿಪೇಟೆ ರೈಲ್ವೆ ಟ್ರ್ಯಾಕ್ ಹಾಗೂ ನೇತ್ರಾವತಿ ನದಿ ಭಾಗದ ಸುತ್ತಲಿನ ಭಾಗದಲ್ಲಿ ದೋಣಿ ಬಳಸಿಕೊಂಡು ಸರ್ಚ್ ಮಾಡ್ತಿದ್ದಾರೆ. ಡಾಗ್ ಸ್ಕ್ವಾಡ್ ಡ್ರೋನ್ ಕ್ಯಾಮೆರಾಗಳನ್ನು ಬಳಸಿ ಕೂಂಬಿಂಗ್ ಮಾಡ್ತಿದ್ದಾರೆ. ಕೂಂಬಿಂಗ್ ಕಾರ್ಯದಲ್ಲಿ ಬಂಟ್ವಾಳ ಸಬ್ ಡಿವಿಷನ್ನ 9 ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ಗಳು, ಎಸ್ಐಗಳು, 100ಕ್ಕೂ ಅಧಿಕ ಪೊಲೀಸರ ತಂಡ ಶೋಧ ಕಾರ್ಯ ನಡೆಸ್ತಾ ಇದೆ. ಮಂಡ್ಯದಲ್ಲಿ ಮುಸ್ಲಿಂ ಧರ್ಮಕ್ಕೆ ಮತಾಂತರಕ್ಕೆ ಯತ್ನಿಸಿರುವ ಪ್ರಕರಣ ಬೆಳಕಿಗೆ ಬಂದಿದೆ. ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಮತಾಂತರ ಯತ್ನದ ಆರೋಪ ಕೇಳಿ ಬಂದಿದೆ. ವೆಂಕಟೇಶ್ ಎಂಬಾತ ಮುಸ್ಲಿಂ ಯುವತಿಯನ್ನ ಪ್ರೀತಿಸಿ ಮದುವೆಯಾಗಿದ್ದ. 2018ರಲ್ಲಿ ಸೋಮವಾರಪೇಟೆದ ಮೂಲದ ಆರಿಫಾ ಜೊತೆಗೆ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದ. ಬಳಿಕ ಆರಿಫಾ ಹಿಂದೂ ಧರ್ಮಕ್ಕೆ ಮತಾಂತರಗೊಂಡು ಸಂಸಾರ ಮಾಡ್ತಾ ಇದ್ರಂತೆ. ಖುಷಿ ಎಂಬ ಹೆಸರು ಬದಲಿಸಿಕೊಂಡು ಅನ್ಯೋನ್ಯವಾಗಿ ಜೀವನ ನಡೀತಾ ಇತ್ತು. ಇತ್ತೀಚೆಗೆ ಆರಿಫಾ ಕುಟುಂಬಸ್ಥರೊಂದಿಗೆ ಸೇರ್ಕೊಂಡು ಮಗನನ್ನ ಮತಾಂತರಕ್ಕೆ ಯತ್ನಿಸಿರುವ ಆರೋಪ ಕೇಳಿ ಬಂದಿದೆ. ಈ ಬಗ್ಗೆ ಮದ್ದೂರು ಪೊಲೀಸರಿಗೆ ದೂರು ಕೊಡೋದಕ್ಕೆ ವೆಂಕಟೇಶ್ ಮುಂದಾದ್ರೆ ಪೊಲೀಸರು ದೂರನ್ನ ಸ್ವೀಕರಿಸುವುದಕ್ಕೆ ನಿರಾಕರಿಸಿದ್ದಾರಂತೆ. ವೆಂಕಟೇಶ್ ಹಿಂದೂ ಸಂಘಟನೆ ಕಾರ್ಯಕರ್ತರೊಂದಿಗೆ ಪ್ರತಿಭಟನೆ ನಡೆಸಿದ್ದಾರೆ. ಪ್ರತಿಭಟನೆ ಬೆನ್ನಲ್ಲೇ ಪೊಲೀಸರು ಎಫ್ಐಆರ್ ದಾಖಲಿಸುವುದಕ್ಕೆ ಮುಂದಾಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.